ನಮಸ್ಕಾರ ರೀ ಎಲ್ಲರಿಗೂ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಫುಲ್ ವಿಡಿಯೋ ನೋಡಿರಿ. ಇವತ್ತಿನ ಬ್ಲಾಗ್ ಏನೈತೆ ಅಂತಂದು ಗೊತ್ತಾಗ್ತೈತಿ. ಪ್ಲೀಸ್ ಫುಲ್ ವಿಡಿಯೋ ನೋಡಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫೌಜಿ ಫ್ರಮ್ ಬೆಳಗಾವಿ. ಇವಾಗ ಎದ್ದೆ ನಾನು. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋದ್ರಿ ಈಗ ಅವ್ರು ಜಸ್ಟ್. ಮತ್ತು ಅವರು ಹೋದ್ರೆ ನಾನು ಡೈಲಿ ಯಾವಾಗಲೂ ಈಗ ಒಂದು 2-3 ತಿಂಗಳಿಂದ ಲೇಟಾಗಿ ಹೇಳ್ತೀನಿ. ಬಟ್ ಇವತ್ತು ಸ್ವಲ್ಪ ಬೇಗ ಆಯ್ತೀನಿ, ಯಾಕಂದ್ರೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡಬೇಕಂತಂದು. ನಿನ್ನೆ ಏನೂ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ನಿನ್ನೆ ನನ್ನ ಮಗ ಭಾಳ ಕಾಡ್ಸಾತಿದ್ನು ರೀ. ಅದ್ರ ಸಲುವಾಗಿ ನಿನ್ನೇನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ಬೇಗ ಆಯ್ತು. ಅವ್ನು ಮಲ್ಕೊಂಡಾನೀಗ. ಅದಕ್ಕೆ ಒಂದು ಸ್ವಲ್ಪ ಎಷ್ಟು ಆಗ್ತೈತೆ ಅಷ್ಟು ವೀಡಿಯೋ ಮಾಡ್ಕೊಂಡ್ರೆ ಆಯ್ತು ಅಂತ ಮಾಡ್ಕೊಳತ್ತೀನಿ. ಇನ್ನೂ ಭಾಳ ಅಂದ್ರೆ ಭಾಳ ಜಲ್ದಿ ಇದ್ದೀನಿ ರೀ ಇವತ್ತು ನಾನು. ನೋಡೋಣಂತೆ ಇವತ್ತು ಏನೇನು ಆಗ್ತೈತಿ, ಆಮೇಲೆ ನಮ್ಮದು ಡೈಲಿ ರೂಟೀನ್ ಹೆಂಗಿರ್ತೈತಿ ಅಂತ ತೋರಿಸ್ತೀನಿ ಅಂತ ನಾನು ನಿಮ್ಗೆ ಇವತ್ತು. ಈಗ ನೋಡ್ರಿ, ನಾನು ಬೆಳಗ್ಗೆ ಬೇಗ ಎದ್ದೀನಲ್ಲ, ಒಂದು ಸ್ವಲ್ಪ ಎನರ್ಜಿ ಸಿಗಲಿ ಅಂತಂದು ಒಂದು ಬಿಸಿನೀರೊಳಗೆ ಒಂದು ಸ್ವಲ್ಪ ಹೋಮ್ ರೆಮಿಡಿ ಮಾಡ್ಕೊಂಡು ಇದು ಕುಡಿಬೇಕಂತಂದು ಮಾಡ್ಕೊಂಡು ಬಂದೀನಿ. ಇದು ಕುಡಿಯೋದ್ರಿಂದ ಡೈಲಿ ಫ್ರೆಶ್ನೆಸ್ ಸಿಗ್ತೈತೆ ರೀ. ಆಮೇಲೆ ಫುಲ್ ಡೇ ಎಲ್ಲ ಎನರ್ಜಿ ಆಗೇ ಇರ್ತೀವಿ. ಒಂದು ಸ್ವಲ್ಪ ಸುಸ್ತು ಅನಿಸಲ್ಲ, ಚಲೋ ಇರ್ತೈತೆ ರೀ. ಅದಕ್ಕೆ ಇದು ಒಂದು ಸ್ವಲ್ಪ ಕುಡಿದು ಆಮೇಲೆ ಸ್ನಾನಕ್ಕೆ ಹೋಗಿ ಬರ್ತೀನಿ ನಾನು. ಈಗ ನೋಡ್ರಿ, ಫ್ರೆಶ್ ಅಪ್ ಆಗಿ ಬಂದೆ ನಾನು. ಇನ್ನೊಂದು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಳ್ಳೋಣಂತ. ಮತ್ತು ಮಾಡಿಕೊಂಡು ಟಿಫಿನ್ಗೆ ಅದು ಮಾಡ್ಕೋಬೇಕು. ನೋಡ್ರಿ, ಇವಾಗ ನಾನು ಪೂಜೆ ಮಾಡತ್ತೀನಿ. ಇದು ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳತ್ತೀನಿ. ಫಸ್ಟ್ ಕ್ಲೀನ್ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ನಾನು ದೇವ್ರದ್ದು ಚರ್ಗಿ ಏನಿತ್ತು ಮತ್ತು ದೇವ್ರದ್ದು ಮುಖ ಏನಿತ್ತು ಅದೆಲ್ಲ ತೊಳ್ಕೊಂಡು ಬಂದೆ ರೀ. ತೊಳ್ಕೊಂಡು ಬಂದೆ. ಈಗ ಮತ್ತು ದೇವ್ರದ್ದು ಫೋಟೋ ಎಲ್ಲ ಆಯ್ತಲ್ಲ, ಅದನ್ನೆಲ್ಲ ಅರ್ಬಿಲೆಲ್ಲ ಕ್ಲೀನಾಗಿ ಒರೆಸ್ಕೊಳತ್ತೀನಿ. ಒರೆಸ್ಕೊಂಡಾದ್ಮೇಲೆ ಕುಂಕುಮ ಅರಿಶಿನ ಎಲ್ಲ ಹಚ್ಕೊಂಡೆ. ಈಗ ಕುಂಕುಮ ಅರಿಶಿನ ಎಲ್ಲ ಹಚ್ಕೊಂಡಾದ್ಮೇಲೆ ಮತ್ತು ಒಂದು ಸ್ವಲ್ಪ ಇವತ್ತಿನ ಪೂಜೆ ಒಂದು ಸ್ವಲ್ಪ ಭಾಳ ಲೇಟ್ ಆಗ್ತೈತೆ ರೀ. 1-1.5 ತಾಸು ಆಗಿಬಿಡ್ತೈತಿ. ನಾನು ಅಷ್ಟಷ್ಟು ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡಿನಿ. ಇದು ಪೂಜೆ ಮಾಡೋ ಹೊತ್ತೊಳಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೀನಿ. ಫುಲ್ ಮಾಡೋಕೆ ನನ್ನ ಮಗ ಫುಲ್ ಆವಾಜ್ ಮಾಡತ್ತಿದ್ದ. ಬಂದು ಅದೇನಿದೇನಂತಂದು ಕೇಳತ್ತಿದ್ದ. ಇದು ನೋಡ್ರಿ, ನಮ್ಮ ಮನೆ ಪುಟ್ಟ ಕೃಷ್ಣ ಅದನ್ನು. ಇದನ್ನು ನಾನು ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ನಮ್ಮ ಮಮ್ಮಿ ತೊಗೊಂಡು ಬಂದಿದ್ರಿ ಇಸ್ಕಾನ್ ಟೆಂಪಲಿಂದ. ಅದನ್ನು ನಮ್ಮ ಮನೆ ದೇವ್ರ ಮನೆಯೊಳಗೆ ಡೈಲಿ ಇಟ್ಟು ಪೂಜೆ ಮಾಡ್ತೀನಿ. ಈಗ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ಯಾಕೆ ಬಂತ್ರಿ. ಈಗ ದೀಪ ಎಲ್ಲ ಹಚ್ಕೊಳತ್ತೀನಿ ನಾನು. ದೀಪ ಹಚ್ಚಿಟ್ಕೊಂಡೆ. ಮತ್ತು ಹೂವು ಒಂದು ಸ್ವಲ್ಪ ದೇವ್ರಿಗೆ ಹೂವೆಲ್ಲ ಏರಿಸ್ಕೊತೀನಿ. ದೇವ್ರಿಗೆ ಹೂವೆಲ್ಲ ಏರಿಸ್ಕೊಂಡಾದ ಬಳಿಕ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದಂಗೆ ಆಗ್ತೈತ್ರಿ. ನೋಡ್ರಿ, ಪೂಜೆ ಎಲ್ಲ ಮುಗೀತೆ. ಈಗ ಒಂದು ಸ್ವಲ್ಪ ಧೂಪ ಒಂದು ಸ್ವಲ್ಪ ಹಚ್ಚಾತೀನಿ ನಾನು ದೇವ್ರಿಗೆ. ನೋಡ್ರಿ, ನಮ್ಮ ಮನೆ ಪುಟ್ಟ ದೇವ್ರ ಮನೆ ಇತ್ತಿದ್ದ ಜಾಗ ಎಲ್ಲರೂ ಇಲ್ಲೇ ದೇವ್ರ ಪೂಜೆ ಎಲ್ಲ ಮಾಡೋಕ್ಕಂತಂದು ನಾವು ಸಣ್ಣದೊಂದು ದೇವ್ರ ಮನೆ ತೊಗೊಂಡು ಬಂದು ಇಲ್ಲೇ ಪೂಜೆ ಮಾಡತ್ತೇವೆ. ದೇವರು ಜಾಸ್ತಿ ಇಲ್ಲರಿ ನಮ್ದು. ಈಗ ನೋಡ್ರಿ, ಪೂಜೆ ಎಲ್ಲ ಮಾಡಿದೆ ನಾನು. ಪೂಜೆ ಮಾಡಿ ಈಗ ಮತ್ತು ಒಂದು ಸ್ವಲ್ಪ ನಾಷ್ಟಕ್ಕೆ ಮಾಡ್ಕೊಳತ್ತೀನಿ. ನಾಷ್ಟಕ್ಕೆ ಏನಿಲ್ಲರಿ, ಇದು ತೆಳ್ಳನ ಅವಲಕ್ಕಿ ಬರ್ತೈತಲ್ಲ, ಪೆಪ್ಪರ್ ಅವಲಕ್ಕಿ ಅಂತಾರೆ. ಅದನ್ನು ಒಂದು ಸ್ವಲ್ಪ ಇದು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿ ಅದನ್ನ ತೊಳೆಯೋಂಗಿಲ್ಲ. ಇವನ್ನ ಪೆಪ್ಪರ್ ಅವಲಕ್ಕಿ ಹಂಗೆ ಅದ್ರೊಳಗೆ ಒಗ್ಗರಣೆಯೊಳಗೆ ಮಿಕ್ಸ್ ಮಾಡಿ ಮಾಡಿಬಿಡೋದ್ರಿ. ಬರೀ ಮಾಡೋಣಂತೆ.
ಸಾಸಿವೆ ಹಾಕಿದ್ದೆ. ಆಮೇಲೆ ಈಗ ಸ್ವಲ್ಪ ಜೀರಿಗೆ ಹಾಕತ್ತೀನಿ ರೀ. ಇದು ನೋಡ್ರಿ ಕರಿಬೇವು ಸ್ವಲ್ಪ, ಇದು ನೋಡ್ರಿ ಮೆಣಸಿನ್ಕಾಯಿ ಎಣ್ಣೆಯೊಳಗೆ ಹಾಕೋದ್ರಿಂದ ಖಾರ ಆಗೋದಿಲ್ಲ. ಇದು ಟೇಸ್ಟ್ ಬರ್ತೈತಿ ಬಾಯೊಳಗೆ. ಹಂಗೆ ನಾರ್ಮಲ್ ಅವಲಕ್ಕಿ ಜೋಡಿ ತಿಂದ್ರೂ ನಡೀತೈತಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯೊಳಗೆ ಹಾಕಿ ಫ್ರೈ ಮಾಡ್ಕೊಬೇಕ್ರಿ ಇದು ಮೆಣಸಿನ್ಕಾಯಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕೊಳ್ಳೋಣಂತ. ಈಗ ನೋಡ ಉಪ್ಪು ಹಾಕತ್ತೀನಿ ರೀ ಇದಕ್ಕೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ಆಮೇಲೆ ಇದೊಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಅರಿಶಿಣ ಪುಡಿ ಹಾಕತ್ತೀನಿ ರೀ ಇದು. ಅರಿಶಿಣ ಪುಡಿ ಹಾಕಿದ ಬಳಿಕ ಆಮೇಲೆ ಇದು ಟೊಮೆಟೊ ಹಾಕತ್ತೀನಿ ರೀ. ಇದು ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಎಲ್ಲ ಇವನೇನು ತೊಳೆಯೋಂಗಿಲ್ರಿ ಏನಿಲ್ರಿ. ಇದು ಭಾಳ ತೆಳ್ಳಗಿರ್ತಾವಲ್ಲ ಅದ್ರೊಳಗೆ ಹಾಕಿ ಹುಟ್ಲೆ ತಾನ ಮೆತ್ತಗಾಗ್ಬಿಡ್ತಾವ್ರಿ ಅವು. ನೋಡ್ರಿ ಇದು ಬಾಣಲೆ ಒಳಗೆ ತಾನ ಎಣ್ಣೆ ಮೆತ್ತಗಾಗಿದಾಗತ್ತವ್ರಿ ಇವು. ನಾರ್ಮಲ್ ಅವಲಕ್ಕಿಕ್ಕಿಂತ ಚಲೋ ಆಗ್ತಾವ್ರಿ. ಈಗ ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ಬೇಕ್ರಿ. ನೋಡ್ರಿ ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ಆಮೇಲೆ ನಿಂಬೆಹಣ್ಣು ಹಾಕಿಬಿಟ್ನೆ ಅಂದ್ರೆ ಮುಗೀತ್ರಿ. ಇದು ಮಸ್ತ್ ಅವಲಕ್ಕಿ ಆಗ್ತೈತಿ. ಬಾಯೊಳಗೆ ಚಲೋ ಅನಿಸ್ತೈತ್ರಿ ತಿನ್ನಾಕ. ಸ್ವಲ್ಪ ಹಂಗೆ ಅದು ಒಗ್ಗರಣೆಯೊಳಗೆ ಹಾಕಿ ಕಲಸಿ ಬಂದ್ ಮಾಡಿಬಿಡ್ರಿ. ಬಂದ್ ಮಾಡ್ತೇನೆ ನಾ ಈಗ. ಇದಕ್ಕೆ ಒಂದು ಸ್ವಲ್ಪ ಮೇಲೆ ಈಗ ಪುಟಾಣಿ ಹಿಟ್ಟು ಹಾಕ್ತೀನಿ ರೀ. ಒಂದು ಸ್ವಲ್ಪ ಆಯ್ತು, ರೆಡಿ ಆಯ್ತು ರೀ ನಮ್ಮ ಬ್ರೇಕ್ಫಾಸ್ಟ್. ನಮ್ಮ ಮನೆಯವ್ರದ್ದು ಡ್ಯೂಟಿ ಟೈಮ್ ಆಗೈತಿ. ಈಗ ಅವ್ರಿಗೆ ಹಾಕಿ ಕೊಟ್ಬಿಡೋಣಂತ. ಎಲ್ಲಾರ್ದು ನಾಷ್ಟ ಆತ್ರಿ ಈಗ. ಮತ್ತು ನಾನು ಅದು ಅವಲಕ್ಕಿ ತಿನ್ನಲ್ಲ ಅಂತಂದು ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಕಾಸ್ಕೊಂಡು ನಾನು ಈಗ ನಾಷ್ಟ ಮುಗಿಸ್ಕೊಂಡು ಆಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಇವಾಗ ನೋಡ್ರಿ ಟಿಫಿನ್ ಎಲ್ಲ ಮುಗಿಸ್ಕೊಂಡೆ ರೀ. ನನ್ನ ಮಗನೂ ಎದ್ದ. ಅವನಿಗೆ ಒಂಚೂರು ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿ ಆಮೇಲೆ ಅವನಿಗೆ ಡೈಲಿ ನಾನು ಮುಂಜಾನೆ ಎದ್ದ ತಕ್ಷಣ 10 ಗಂಟೆಗೆ ಅಂದ್ರೆ ಒಂದು ಸಿರಪ್ ಹಾಕ್ತೀನಿ ರೀ. ಅಂದ್ರೆ D3 ಸಿರಪ್ ಹಾಕ್ತೀನಿ ರೀ ನಾನು ಅವನಿಗೆ ಡೈಲಿ ಕಂಟಿನ್ಯೂ. ಇದು ಅವ್ನ ಡೈಲಿ ರೂಟೀನ್ ರೀ ಇದು. ನಾ ಒಂದಿನೂ ಬಿಡ್ಲಾರಂಗೆ ಅದು D3 ಹಾಕ್ತೀನಿ ರೀ. ಇದು ಭಾಳ ಚಲೋ ರೀ ಮಕ್ಕಳಿಗೆ. ಹಾಕಲೇಬೇಕಿದೆ D3ನ ಮಕ್ಕಳಿಗೆ. 1 ವರ್ಷ ಆಗ್ತೈತ್ರಿ ಹುಟ್ಟಿದಾಗಿಂದ 1 ವರ್ಷದವರೆಗೂ ಕಂಟಿನ್ಯೂಯಸ್ ಆಗಿ ಈ D3 ಸಿರಪ್ನ ಹಾಕ್ಬೇಕ್ರಿ. ನಾನು ಅವ್ನು ಕಂಟಿನ್ಯೂ ಈಗ 4 ತಿಂಗಳು ಸ್ಟಾರ್ಟ್ ಆಯ್ತಲ್ರಿ. 4 ತಿಂಗಳು ಸ್ಟಾರ್ಟ್ ಆದಾಗಿಂದ
ಹಾಕಾಕತ್ತೀನಿ. ಮತ್ತು ಈಗ ನೋಡಿರಿ ಮುಂಜಾನೆ ಟಿಫಿನೆಲ್ಲ ಆಯ್ತು. ಮಧ್ಯಾಹ್ನಕ್ಕಂತಂದು ಅಡ್ಗೆ ಮಾಡ್ಕೊಳತ್ತೀವಿ. ಎಲ್ಲ ಹೆಸ್ರು ಕಾಳು ಮತ್ತು ಎಲ್ಲ ಕುದಿಸಿಟ್ಕೊಂಡೀವಿ. ಬೇಳೆ ಎಲ್ಲ ಕುದಿಸ್ಕೊಂಡು ಇಟ್ಕೊಂಡೀವಿ ಸಾಂಬಾರಿಗೆ ಅಂತಂದು. ಒಂದು ಸ್ವಲ್ಪ ಇಲ್ಲೇ ಹೊರಗೆ ಹೋಗೋದಿತ್ತು ರೀ. ಹೊರಗಂದ್ರೆ ಇಲ್ಲೇ ಕ್ಯಾಂಪಸ್ ಒಳಗೆ ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ಹೋಗಿ ಬಂದ್ವಿ ನಾವೀಗ. ಅದಕ್ಕೆ ಅಡುಗೆ ಮಾಡೋದು ಒಂಚೂರು ಲೇಟ್ ಆಗಿಬಿಡ್ತು. ಈಗ ಆಲ್ಮೋಸ್ಟ್ 2 ಗಂಟೆ ಆಗಕ್ಕೆ ಬಂದೈತಿ. ನಮ್ಮ ಮನೆಯವ್ರು ಬರೋ ಟೈಮ್ ಆಯ್ತು. ಅದಕ್ಕೆ ಈಗ ಬೇಗ ಅಡುಗೆ ಮಾಡ್ಕೊಂಡ್ರೆ ಆಯ್ತು ಅಂತ ಮಾಡ್ಕೊಳತ್ತೀವಿ. ಈಗ ನೋಡಿರಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡೆ ನಾನು. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಿ, ಅದನ್ನೊಂದು ಸ್ವಲ್ಪ ಒಗ್ಗರಣೆ ಒಳಗೆ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ. ಈಗ ಇದು ನಾನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ ಬಳಿಕ ರೀ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ರೀ. ಅರಿಶಿನ ಪುಡಿ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಮತ್ತು ಫ್ರೈ ಮಾಡ್ತೀನಿ ರೀ ನಾನದು. ಫ್ರೈ ಮಾಡಿದಾದ್ಮ್ಯಾಗ ಮಸಾಲೆ ಖಾರ ಹಾಕ್ತೀನಿ ರೀ. ಆಲ್ಮೋಸ್ಟ್ ನಾವು ಪಲ್ಯಕ್ಕೆ ಮತ್ತು ಸಾಂಬಾರಿಗೆಲ್ಲ ಇದು ಮಸಾಲೆ ಖಾರನ ಯೂಸ್ ಮಾಡ್ತೀವಿ. ಈಗ ನೋಡಿರಿ, ಮಸಾಲೆ ಖಾರ ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆಮೇಲೆ ಟೊಮ್ಯಾಟೊ ಹಾಕ್ಕೊತೀನಿ ರೀ ನಾನು. ಇದು ಟೊಮ್ಯಾಟೊನೂ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಆಮೇಲೆ ಕುದಿಸಿಟ್ಕೊಂಡಿದ್ವಲ್ಲ ರೀ ಹೆಸ್ರು ಕಾಳು, ಅದನ್ನೀಗ ಹಾಕಾಕತ್ತೀನಿ ನಾನು. ಹಾಕಿ ಒಂದು ಸ್ವಲ್ಪ ಹೊತ್ತು ಭಾಳ ಹೊತ್ತು ನಾವು ಕುದಿಸಲ್ರಿ ನಾನು. ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಕುದಿಸ್ತೀವಿ. ಅಂದ್ರೆ ಅದು ಉಳ್ಳಾಗಡ್ಡಿ ಟೊಮ್ಯಾಟೊ ಒಳಗೆ ಮಿಕ್ಸ್ ಆಗಕ್ಕಂತಂದು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಕುದಿಸ್ತೀವಿ. ಆಲ್ರೆಡಿ ಕುದ್ಬಿಟ್ಟಾವು ಹೆಸ್ರು ಕಾಳೆಲ್ಲ. ಚೆನ್ನಾಗಿ ಆಗ್ತೈತೆ ರೀ ಹಿಂಗೆ ಮಾಡ್ಕೊಳ್ಳೋದ್ರಿಂದನೂ. ಹೆಸ್ರು ಕಾಳು ಪಲ್ಯ ಚೆನ್ನಾಗಿ ಅನಿಸ್ತೈತಿ. ಈಗ ಮತ್ತು ಅದಕ್ಕೆ ನಾನು ಉಪ್ಪು ಹಾಕ್ಕೊಳತ್ತೀನಿ. ಈಗ ನೋಡಿರಿ, ನಾನು ಫಸ್ಟ್ ಕ್ಲಿಪ್ ಒಳಗೆ ಒಂದು ಇದು ಹಾಕಿದ್ದೆ. ಏನಪ್ಪ ಅಂದ್ರೆ, ಯಾಕಂದ್ರೆ ನೋಡಿರಿ, ಪ್ರತಿ ಸಾರಿನೂ ನಮ್ಗೆ ಯಾವ ಹಬ್ಬನೂ ಕರೆಕ್ಟಾಗಿ ಸಿಗಲ್ಲ. ಆಮೇಲೆ ಫ್ಯಾಮ್ಲಿ ಫಂಕ್ಷನ್ನು ಕರೆಕ್ಟಾಗಿ ಸಿಗಲ್ಲ ನಮ್ಗೆ. ಆಲ್ಮೋಸ್ಟ್ ಫ್ಯಾಮ್ಲಿ ಫಂಕ್ಷನ್ ಅಂತೂ ಭಾಳ ಮಿಸ್ ಮಾಡ್ಕೊತೇವೆ. ಈ ಸಾರಿನೂ ಯುಗಾದಿ ಹಬ್ಬಕ್ಕೆ ಹೋಗೋಕ್ಕಾಗಲಿಲ್ಲ ರೀ ನಮ್ಮ ಊರಿಗೆ. ಹೋದ ಸಾರಿನೂ ಮಿಸ್ ಮಾಡ್ಕೊಂಡ್ವಿ ನಾವು. ಯುಗಾದಿ ಹಬ್ಬಕ್ಕೆ ಹೋದ ಸಾರಿನೂ ಹೋಗೋಕ್ಕಾಗಲಿಲ್ಲ, ರಜೆ ಸಿಗಲಿಲ್ಲ. ಈ ಸಾರಿನೂ ಆಗಲಿಲ್ಲ. ಅದಕ್ಕೆ ಈ ಸಾರಿನೂ ಮಿಸ್ ಮಾಡ್ಕೊಳತ್ತೀವಿ ರೀ. ಯುಗಾದಿ ಹಬ್ಬಕ್ಕೆ ಊರೊಳಗೆಲ್ಲ ಫ್ಯಾಮ್ಲಿನೆಲ್ಲ ಭಾಳ ಮಿಸ್ ಮಾಡ್ಕೊಳತ್ತೀವಿ ರೀ. ಏನೂ ಮಾಡೋಕ್ಕಾಗಲ್ಲ ರೀ. ಈ ಜಾಬ್ದೊಳಗೆ ಇದ್ದವ್ರದ್ದು ಎಲ್ಲರದ್ದು ಇದು ಸಿಚುವೇಶನ್ ಇರ್ತೈತಿ. ಈಗ ನೋಡಿರಿ, ಬ್ಯಾಳೆ ಕುದಿಸಿಟ್ಕೊಂಡಿದ್ನಲ್ಲ ರೀ ನಾನು. ಆ ಕುಕ್ಕರ್ ಒಳಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಮಸಾಲೆ ಖಾರ ಮತ್ತು ಅದಕ್ಕೆ ಸಾಂಬಾರು ಮಸಾಲ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡಿಟ್ಕೊಂಡೆ. ಆಮೇಲೆ ಪಲ್ಯಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಅದನ್ನು ಬೇರೆ ಕಡೆ ಕುದಿಯೋಕೆ ಇನ್ನೊಂದು ಒಲೆ ಮೇಲೆ ಕುದಿಯೋಕೆ ಇಟ್ಟು ಸಾಂಬಾರಿಗೆ ಅಂತಂದು ಗುಂಡ ಇಟ್ಕೊಂಡೆ. ಅದಕ್ಕೆ ಎಣ್ಣೆ ಹಾಕ್ಕೊಳತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಇದಕ್ಕೇನು ಒಗ್ಗರಣೆ ಅಂತಂದು ಏನು ಜಾಸ್ತಿ ಕೊಡಲ್ರಿ. ಬೆಳ್ಳುಳ್ಳಿ ಒಗ್ಗರಣೆ ಅಷ್ಟು ಕೊಟ್ಬಿಡ್ತೀವಿ. ಸಾಸಿವೆ ಜೀರಿಗೆ ಹಾಕಿದೆ. ಆಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಇದೊಂದು ಸ್ವಲ್ಪ ಬೆಳ್ಳುಳ್ಳಿ ಒಂಚೂರು ಇದು ಗೋಲ್ಡನ್ ಕಲರ್ ಬರೋವರೆಗೂ ಬಿಟ್ಟು ಆಮೇಲೆ ಅದು ಏನು ಬೇಳೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಡ್ತೀವಿ ರೀ. ಇದಕ್ಕೆ ನೋಡಿರಿ, ಒಂದು ಸ್ವಲ್ಪ ಈಗ ಅದೇ ಕುಕ್ಕರ್ ಒಳಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದು ಸಾಂಬಾರಿಗೆ ಹಾಕಾಕತ್ತೀನಿ ನಾನು. ಭಾಳ ಹೊತ್ತನ ಆಗಲ್ರಿ ಇದೇನು, ಭಾಳ ಜಲ್ದಿ ಆಗಿಬಿಡ್ತೈತಿ. ಟೇಸ್ಟ್ ಮಾತ್ರ ಮಸ್ತ್ ಆಗಿರ್ತೈತಿ ರೀ, ಚಲೋ ಆಗಿರ್ತೈತಿ ಸಾಂಬಾರು. ಏನು ಜಾಸ್ತಿ ನಾವು ಅದು ಇದು ಅಂತಂದು ಏನೂ ಹಾಕೋದಿಲ್ಲ, ಅಂದ್ರೂ ಮಸ್ತ್ ಆಗ್ತೈತಿ. ಮೇನ್ ಅಂದ್ರೆ ಮಸಾಲೆ ಖಾರ ರೀ. ಇದಕ್ಕೆ ಮಸ್ತ್ ಆಗಕ್ಕಂದ್ರೆ ಮಸಾಲೆ ಖಾರ. ಈಗ ಉಪ್ಪು ಹಾಕ್ಕೊಂಡು ಇದನ್ನಕ್ಕೆ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟು ಹೊತ್ತು ಕುದಿಸ್ಕೊಂಡು ಬಿಡ್ತೀನಿ ರೀ ನಾನು. ಆಯ್ತು ನೋಡಿರಿ, ಈಗ ಮಧ್ಯಾಹ್ನದ ಅಡುಗೆ ಎಲ್ಲ ಆಗಕ್ಕೆ ಬಂತು. ಇವತ್ತಿಂದು ಡೈಲಿದು ವ್ಲಾಗ್ ಇಷ್ಟ ಮಾಡೋಕ್ಕಾಗಿತ್ತು ರೀ, ಇಷ್ಟ ಮಾಡ್ತೀನಿ ನಾನು. ಆಯ್ತು, ಮುಗೀತು ರೀ ಇವತ್ತಿನ ವ್ಲಾಗ್.